ಎಲ್ಲರೂ ಸೇರಿ ಅಟ್ಯಾಕ್ ಮಾಡ್ತಾ ಇರೋ ಸಂದರ್ಭದಲ್ಲೂ ಕೂಡ ಕಾರ್ ಹೊಡೆದ್ರು, ಕಾರ್ದು ವಿಂಡೋಸ್ ಕಂಪ್ಲೀಟ್ ಆಗಿ ಆ ಮಿರರ್ ಏನಿರುತ್ತೆ ಅದನ್ನ ಕಿತ್ತಿ ಕಾರ್ದು ಆ ಗ್ಲಾಸ್ ಹೊಡೆದು ನನ್ನ ಭಾವನ ಮೇಲೂ ಸ್ವಲ್ಪ ಗಾಯ ಆಗಿ ಸುಮಾರು ಒಂದು 1 ಅವರ್ ಆಯ್ತು ಪೊಲೀಸ್ ಅವರಿಗೆ ಬರಕ್ಕೆ. ಯಾಕೆಂದ್ರೆ ನಾವು ಇದೆಲ್ಲ ಆಗಿದ್ದ ಸಂದರ್ಭದಲ್ಲೇನೆ 112ಗೆ ಕಾಲ್ ಮಾಡಿದ್ವಿ. ನಾವು ಈ ತರದ್ ಒಂದು ತುಂಬಾ ಇಂಪಾರ್ಟೆಂಟ್ ಸಿಚುಯೇಷನ್ ಇದೆ, ಇದು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ, ಇದು ನಾವು ನಮ್ಮ ಕೈಲಿ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ, ಇಲ್ಲಿ ದಯವಿಟ್ಟು ಬನ್ನಿ ಅಂತ ಹೇಳಿ ನಾನು ಸುಮಾರು ಸರಿ ಕಾಲ್ ಮಾಡ್ತಾರೆ. ನನ್ನ ಬಂದಿದ್ದವರು, ಪೂಜೆಗೆ ಬಂದಿದ್ದವ್ರು ಕಾಲ್ ಮಾಡ್ತಾರೆ, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಕಾಲ್ ಮಾಡ್ತಾರೆ. ಬರ್ತೀವಿ ಅಂತ ಹೇಳೋದು, ಬಟ್ ಎಲ್ಲಿ ಬರ್ತಿದ್ದಾರೆ ಅಂತ ಇಲ್ಲ. ಪದೇ ಪದೇ ಬರ್ತೀವಿ ಮೇಡಮ್, ಇರಿ, ಬರ್ಬೇಕಲ್ವಾ, ಕಾರ್ ಓಡಿಸ್ಕೊಂಡು ತಾನು ಬರ್ತಾ ಇದೀವಿ ಅಂತ ಹೇಳಿ ಗದರಿಸೋ ಮಾತುಗಳನ್ನ ಆಡೋದು ಹೊರತು ಸುಮಾರು ಒಂದು 1.5 ಅವರ್ ಹಿಡಿತು ಅವರಿಗೆ ಜಾಗಕ್ಕೆ ಬರೋದಕ್ಕೆ. ಅದು ಮುಂಚೆ ಹರ್ಷವರ್ಧನ್ ಅವರು, ಅದು ಕೂಡ ನಾವು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ಬೇಕು ಹರ್ಷವರ್ಧನ್ ಅವರಿಗೆ. ಅವರು ಎಕ್ಸ್ ಬಿಜೆಪಿ MLA ಆಗಿದ್ರು. ಅವರು ನಮ್ಮ ಯಾಗಕ್ಕೆ ಯಾರೋ ಬಂದಿದ್ರು ಫ್ರೆಂಡ್ಸ್, ಅಮಿತಾಬ್ ಅವರ ಫ್ರೆಂಡ್ಸು, ಅವರಲ್ಲಿ ಒಬ್ರು ಅವ್ರಿಗೆ ಪರಿಚಯ ಇದ್ರು, ಹರ್ಷವರ್ಧನ್ ಅವ್ರಿಗೆ ಪರಿಚಯ ಇದ್ರು. ಅವರು ಇರಿ ಸರ್, ನಾನು ಇವರಿಗೆ ಕಾಲ್ ಮಾಡ್ತೀನಿ, ಇವ್ರು ಏನಾದ್ರೂ ಮಾಡಬಹುದು ಅಂತ ಹೇಳಿ ಕಾಲ್ ಮಾಡಿದ್ರು. ಸೊ ಸರ್ ಕಾಲ್ ಮಾಡಿ ಅವರಿಗೆ ಬೈದು ಪೊಲೀಸ್ ಅವರಿಗೆ ದಯವಿಟ್ಟು ಹೋಗಿ, ಅಲ್ಲೆಲ್ಲ ಸಿಚುಯೇಷನ್ ತುಂಬಾ ವರ್ಸ್ಟ್ ಆಗಿದೆ ಅಂತ ಹೇಳಿ ಬೈದ ನಂತರ ಅವರು ಬಂದಿದ್ರು. ಸುಮಾರು ಅದು ಆಗ್ಲಿಕ್ಕೇನೆ ಬಹಳ ಟೈಮ್ ಹಿಡ್ದೋಯ್ತು ನಮಗೆ. ಸೊ ಹಾಗಾಗಿ ಇದು ಈ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋ ಸಂದರ್ಭದವರೆಗೂ ನಮ್ಗೆ ಸುಮಾರು ಒಂದು 1 ಅವರ್ ನಾವು 4 ಜನ ಕಾರ್ ಒಳಗಡೆ, ಸುತ್ತಮುತ್ತ 250 ಜನ. ಫೋನ್ ಕಿತ್ಕೊಂಡಿದ್ದಾರೆ, ಫೋನ್ಗಳಿಲ್ಲ, ಯಾರನ್ನು ಕಾಂಟ್ಯಾಕ್ಟ್ ಮಾಡಕ್ ಆಗ್ತಾ ಇಲ್ಲ. ನಾವು ಭಯದಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ನಾವ್ ಎಲ್ಲರಿಗೂ ಒಳಗಿದ್ಬಿಡಿ ಅಂತ ಹೇಳಿ ನಾವು ಆಚೆಯಿಂದನೇ ಮನೆ ಬಾಗಿಲನ್ನ ಲಾಕ್ ಮಾಡ್ಕೊಂಬಿಟ್ಟಿದ್ವಿ. ನಂದು 2 ವರ್ಷದ ಮಗ ಇದ್ದ ಮನೆ ಒಳಗೆ, ನಮ್ಗೆ ಆ ಭಯ. ಯಾಕೆಂದ್ರೆ ಬಾಗ್ಲಿಗೆ ಹೊಡಿತಿದ್ದಾರೆ, ಗೇಟ್ ಒಳಗೆ ನುಗ್ಗೊಡಿತಾ ಇದಾರೆ, ಬಾಗ್ಲು ನುಗ್ಗೊಡಿಯಕ್ ಟ್ರೈ ಮಾಡ್ತಾ ಇದಾರೆ. ನಾವು ಅವ್ರಿಗೆ ಹೇಳಿದ್ವಿ ಒಳಗಡೆಯಿಂದ ದಯವಿಟ್ಟು ಲಾಕ್ ಹಾಕೊಳ್ಳಿ ಅಂತ ಹೇಳಿ. ಹಂಗೂ ಮನೆ ಒಳಗೆ ಒಂದಿಬ್ರು ನುಗ್ಗಿದ್ರು, ಏನೋ ಮಾಡಿ ಅವ್ರನ್ನ ಆಚೆ ಕರೆದು ಬಾಗ್ಲನ್ನ ನಾವು ಲಾಕ್ ಮಾಡ್ಕೊಂಡ್ವಿ. ಯಾಕೆಂದ್ರೆ ನಮ್ಮ ಅತ್ತೆ ಇದ್ರು, ಸುಮಾರು ಅವ್ರಿಗೆ ಇವಾಗ ಒಂದು 78 ವರ್ಷ ಆಗಿದೆ, ಹುಷಾರಿರ್ಲಿಲ್ಲ ಅವ್ರಿಗೆ. ಬೇರೆ ನನ್ನ ಮಗ 2 ವರ್ಷದ ಮಗ ಇದ್ದಾನೆ, ಹೆಣ್ಮಕ್ಳಿದ್ದಾರೆ, ಫ್ಯಾಮಿಲಿಗಳಿದೆ ಒಳಗಡೆ, ಪೂಜೆಗೆ ಬಂದಿದ್ದವ್ರದೆಲ್ಲ. ಎಲ್ಲದೂ ರಿಸ್ಕಿಗೆ ಹಾಕಂಗ್ ಆಗೋಯ್ತು ನಮ್ಗೆ. ಇಷ್ಟು ಸಿಚುಯೇಷನ್ ನಾವು ಪೊಲೀಸ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು, 1 ಅವರ್ ತಡ ಮಾಡಿದ್ರು. ಈ ಸಂದರ್ಭ ನಡೆದ ನಂತರ ಯಾವ 1.5 ಅವರ್ ಆಯ್ತು, ಇಷ್ಟು ಸಮಯ ಕೂಡ ನಾನು ಎಸ್ಪೆಷಲಿ ರಾಜು ಅನ್ನೋ ವ್ಯಕ್ತಿಗೆ ಬೇಡ್ಕೊಂಡಿದೀನಿ. ನಾನು, ನೀವು ಊರಿನಲ್ಲಿ ದೊಡ್ಡವರು ಅಂತ ಅನ್ಸ್ಕೊಂಡಿದೀರಾ, ದೊಡ್ಡವರು ಅನ್ನೋ ಮಾತಿದೆ, ದೊಡ್ಡವ್ರು ಯಾವತ್ತೂ ದೊಡ್ಡತನನೇ ನಡೆಸ್ಬೇಕು. ನನ್ ಗಂಡಂಗ್ ಬ್ಲೀಡ್ ಆಗ್ತಾ ಇದೆ ನೋಡಿ, ದಯವಿಟ್ಟು ಇದು ಮನುಷ್ಯತ್ವದ ಪ್ರಶ್ನೆ. ಇದು ನಿಮ್ಮ ಹಾಗೆ ಇರ್ಲಿ, ದ್ವೇಷ ಇರ್ಲಿ, ನಿಮ್ದು ಏನೇ ಇರ್ಲಿ, ಎಲ್ಲದನ್ನು ಸೈಡ್ಗಿಟ್ಟು ನೀವು 1 ನಿಮಿಷ ನೋಡಿದ್ರೆ ಇದು ಪ್ರಾಣದ ಲೆಕ್ಕ, ಇದು ಒಬ್ಬ ಮನುಷ್ಯನ ಲೆಕ್ಕ, ಇದು ದಯವಿಟ್ಟು ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಆ ಮನುಷ್ಯ ನಾವ್ ಸಾಯೋದನ್ನ ನೋಡ್ಬೇಕು. ಅವನು ಎಲ್ಲಾರು ಕಿರಿಚ್ತಾ ಇದಾರೆ, ಕುಡ್ದಿರೋರೆಲ್ಲ ಕಿರಿಚ್ತಿದಾರೆ, ಇಲ್ಲೇ ಸಾಯ್ಬೇಕು, ಸಾಯೋದನ್ನ ನೋಡ್ಬೇಕು ಅಂತ. ನೀನು ಇನ್ನೊಂದ್ ಸ್ವಲ್ಪ ಟೈಮ್ ಸಿಗ್ಲಿ, ಒಳಗಡೆ ಬಂದು ನಿನ್ ಮಗನ್ ಕೊಲ್ತೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾ ಇದಾರೆ, ನನ್ನನ್ನು ರೇಪ್ ಮಾಡ್ತೀನಿ ಅಂತ ಹೆದರಿಸ್ತಾ ಇದಾರೆ. ಇಷ್ಟು ಕೆಟ್ಟ ಸಂದರ್ಭಗಳನ್ನ ಹೆದರಿಸ್ಬೇಕಾದ್ ಬಂತು ನಮ್ಗೆ. ಯಾವ ಈ 1.5 ಅವರ್ ಟೈಮ್ ಕಳೆದ ನಂತರ ಬರ್ತಾರೆ ಪೊಲೀಸ್ ಅವರು. ಆಮೇಲೆ ಯಾರು ಕುಡುಕರಿದ್ರು, ಗುಂಡಾಗಳಿದ್ರು, ಎಲ್ಲರನ್ನು ಓಡಿಸ್ತಾರೆ. ನಂತರ ನಮಗೆ ಹಾಸ್ಪಿಟ್ಲಿಗೆ ಬರಕಾಯ್ತು. ನಾವು ನಂಜನಗೂಡು ಗವರ್ನಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಕೂಡ ಆಗ್ತೀವಿ. ಈ ತರದ ಸಂದರ್ಭ ಯಾರಿಗೂ ಬರಬಾರ್ದು, ಯಾರ ಜೊತೆನೂ ಇದು ನಡಿಬಾರ್ದು. ಆ ವ್ಯಕ್ತಿ ಹೇಳೋದು, ಏನಕ್ಕೆ ಆ ವ್ಯಕ್ತಿಯವರು CM ಅವರ ಹೆಸರು ತಗೋತಾ ಇದಾರೆ, ಏನಕ್ಕೆ CM ಅವರ ಮಗನ ಹೆಸರು ತಗೋತಾ ಇದಾರೆ, ಇಲ್ಲ ನಮ್ಮ ಹಿಂದೆ ಯತೀಂದ್ರ ಇದಾರೆ, ಇಲ್ಲ ನಮ್ಮ ಹಿಂದೆ CM ಇದಾರೆ, ಏನಕ್ಕೆ ಅವ್ರ ಹೆಸರು ತಗೋತಾ ಇದಾರೆ, ನಮ್ಗೆ ಇಲ್ಲಿವರೆಗೂ ಗೊತ್ತಾಗಿಲ್ಲ. ನನ್ನ ಪ್ರಶ್ನೆ ಒಂದೇನು ಗೊತ್ತಾ, ಅವ್ರ ಹಿಂದೆ ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅದು ನಾನು ನೋಡಿಲ್ದೇ ಇರೋ ವಿಷಯ, ನಾನು ಕಂಡಿಲ್ದೇ ಇರೋ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡಕ್ಕಾಗಲ್ಲ. ಆದ್ರೆ ಇದ್ದಿದ್ರು ಅನ್ನೋದೇ ಆದ್ರೆ, ಹಂಗಂದ್ರೆ ನಮ್ಮ CM ಅವರು ಮತ್ತೆ ಅವರ ಮಗ ಡಾಕ್ಟರ್ ಯತೀಂದ್ರ ಅವರು ಹೆಣ್ಮಕ್ಳನ್ನ ರೇಪ್ ಮಾಡಿ ಮಕ್ಕಳನ್ನ ಸಾಯಿಸಿ ಅಂತ ಹೇಳ್ತಾ ಇದಾರ. ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದಾರೆ ಇಲ್ಲಿ? ಇದು CM ಕ್ಷೇತ್ರ, ಇದು ಇಲ್ಲಿ ಯಾವ್ದು ಲೋಕಲ್ ಕಾನ್ಸ್ಟಿಟ್ಯೂಯೆನ್ಸಿ ಬಂದು ನಮ್ಮ CM ಅವ್ರದ್ದು. ಇಷ್ಟು ಕೇವಲವಾಗಿ ತೊಂದರೆ ನಡೆದಿದೆ ಅನ್ಬೇಕಾದ ಸಂದರ್ಭದಲ್ಲೂ
ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಹೋಗಿಲ್ಲ, ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ತಲುಪಿಲ್ಲ. ಇದು ನನಗೆ ಭಾರತನ ಯಾವ್ದಾದ್ರು ಬೇರೆ ದೇಶದಲ್ಲಿದ್ದೀರಾ ಅನ್ನೋ ಕ್ವಶನ್ ಬರ್ತಾ ಇದೆ. ಯಾಕೆಂತಂದ್ರೆ ಅಷ್ಟು ಜನ ಕುಡಿದು ಒಂದ್ ಹೆಣ್ಮಗಳನ್ನ ಎಳಿತಾರೆ, ಬಟ್ಟೆ ಹರಿತಾರೆ, ಹೊಡಿತಾರೆ ಅಂತ ಅಂದ್ರೆ ಅದು ಪಬ್ಲಿಕ್ ಅಲ್ಲಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಎದುರುಗಡೆನೆ ಪೊಲೀಸ್ ಮುಂದೆನೆ ಇವತ್ತು ಬೆಳಗ್ಗೆ ಮಾಜರ್ ಮಾಡಕ್ ಬಂದಿರೋ ಸಂದರ್ಭದಲ್ಲಿ 2 ಪೊಲೀಸ್ಗಳಿದ್ದಾರೆ. ಅವರು ಮುಂದೆ ನನ್ನ ಗಂಡನಿಗೆ ಕಿರಿಚ್ತಾನೆ ಒಬ್ಬ ಕುಡಿದು ಬಂದು, ನಿನ್ನ ಸಾಯಿಸಿದ್ರೆ ಬುದ್ಧಿ ಬರುತ್ತೆ ಕಣೋ ನಿನಗೆ, ನಿನ್ನ ಸಾಯಿಸ್ತೀನಿ ಅಂತ ಹೇಳಿ ಕಲ್ಲೆತ್ತಿ ಎಸೆಯಕ್ಕೆ ಟ್ರೈ ಮಾಡ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸ್ ಹೋಗಿ ಅವನಿಗೆ ಬೈದು ಹೊಡೆದು ಕಳಿಸ್ತಾರೆ. ಪೊಲೀಸ್ ಮುಂದೆ ಹಾಡ್ಹಾಗ್ಲೆ ಪೊಲೀಸ್ ಮುಂದೆ, 2 ಪೊಲೀಸ್ಗಳ ಮುಂದೆ ನಮ್ಮನ್ನ ಬೆದರಿಸ್ತಾನೆ ಕುಡ್ದು ಅಂತ ಅಂದ್ರೆ, ಯಾರು ಇಲ್ದೇ ಇರೋ ಸಂದರ್ಭದಲ್ಲಿ ಇಲ್ಲಿ ನಾನಿರ್ತೀನಿ, ನನ್ನ ಹಸ್ಬೆಂಡ್ ಇರ್ತಾರೆ, ನನ್ನ ಮಗ, ನಮ್ಮ ಅತ್ತೆ, ಇಷ್ಟೇ ಜನ ಇರೋ ಸಂದರ್ಭದಲ್ಲಿ ನುಗ್ಗಿ ಅವರು ನನಗೇನಾದ್ರೂ ಮಾಡಲ್ಲ, ನನ್ನ ಫ್ಯಾಮಿಲಿಗೆ ಏನಾದ್ರೂ ಮಾಡಲ್ಲ ಅನ್ನೋ ಧೈರ್ಯ ಏನಿದೆ ಅಂತ ನನ್ಗೆ ಇಲ್ಲಿವರೆಗೂ ಗೊತ್ತಾಗ್ತದೆ.